ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ನಾವು ನೋಡ್ತಾ ಹೋಗೋಣ. ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಏನಿದೆ, ಈ ಕೊಲೆ ಕೇಸ್ನಲ್ಲಿ ಪೊಲೀಸ್ ತನಿಖೆಯಿಂದ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ. ಆರೋಪಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕೂಡ ಬಂದಿತ್ತು, ಫೋಟೋ ಕೂಡ ಬಂದಿತ್ತು. ಮೆಸೇಜ್ ಬಗ್ಗೆ ದರ್ಶನ್ಗೆ ಹೇಳುವಂತೆ ಆ ಮನೆ ಕೆಲಸದವ ಆತನೇ ಮಾಡಿದ್ದು. ದರ್ಶನ್ನ ಈ ಅವಸ್ಥೆಗೆ ಮೂಲ ಕಾರಣಕರ್ತನೇ ಪವನ್ ಅಂತೆ. ಆ ಪವನ್ ಯಾರು ಗೊತ್ತಾ? ಈ A3 ಆರೋಪಿ ಇದನ್ನಲ್ಲ ಆತ. ಮೆಸೇಜ್ ದರ್ಶನ್ನಿಂದ ಮುಚ್ಚಿಡೋಕೆ ಪವಿತ್ರ ಪ್ರಯತ್ನ ಪಟ್ಟಿದ್ರೆ ಇಂಥದ್ದೇನಾದರೂ ಅನಾಹುತ ಆಗುತ್ತೆ, ಯಾಕೆ ಬೇಕು ಅಂತ. ಆದರೆ ಪ್ರವೋಕ್ ಮಾಡಿ ದರ್ಶನ್ಗೆ ವಿಚಾರ ಮುಟ್ಟಿಸಿದ್ದೇ ರೋಚಕ ಅಂತೆ. ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇದು ಹಲವು ದಿನಗಳಿಂದ ನಡೀತಾ ಇದ್ರೂ ಕೂಡ ಈತನಿಗೆ ಪವಿತ್ರ ಗೌಡ ಅವ್ರಿಗೆ ಹೆಲ್ಪರೋ ಅಥವಾ ದರ್ಶನ್ ಅಭಿಮಾನಿಯೋ ಈ ಪವನ್ ಅನ್ನುವಂತಹ ವ್ಯಕ್ತಿ, ಆತನಿಗೆ ಇವ್ರು ಹೇಳ್ಕೊಂಡಿದ್ದಾರೆ ದರ್ಶನಿಗೆ ಹೇಳೋದು ಬೇಡ, ಮತ್ತು ಕೋಪದಲ್ಲಿ ಇನ್ನೇನಾದರೂ ಆಗ್ಬಿಡುತ್ತೆ, ಇಲ್ಲೇ ಹೇಗಾದರೂ ಸಾರ್ಟ್ ಔಟ್ ಮಾಡ್ಕೊಳ್ಳೋಣ ಅಂತ. ಬಟ್ ಆತ ಕೇಳಿಲ್ಲ. ಆತ ಇಲ್ದೆಲ್ಲ ಇರೋ ಉಸಾಬರಿ ತೆಗಿಯಕ್ಕೆ ಹೋಗಿದ್ದಾರೆ. ಪವನ್ ದರ್ಶನ್ ಆಪ್ತ, ಗಮನಿಸ್ತಾ ಇದ್ದೀರಿ ಆ ಫೋಟೋದಲ್ಲಿ. ಇವ್ರ ಅಮ್ಮ ಅಪ್ಪ ಕಣ್ಣೀರು ಹಾಕ್ತಾ ಇದ್ದಾರೆ, ನನ್ನ ಮಗ ಅಂತವನಲ್ಲ ಅಂತ. ಅಲ್ಲಿ ನೋಡಿ, ಅಲ್ಲಿ. ಬಟ್ ಇದಕ್ಕೆಲ್ಲ ಕಾರಣಕರ್ತನೇ ಇವನು ಅಂತ. ಮತ್ತು ಈತ ಈ ಪ್ರಕರಣದಲ್ಲಿ A3 ಆರೋಪಿ ಪವನ್, ದರ್ಶನ್ನ ಆಪ್ತ, ಹೋಗಿ ವಿಚಾರವನ್ನ ಮುಟ್ಸಿದ್ದಾರೆ. ಇದೆಲ್ಲ ಆಗ್ತಿದ್ದಂತೆ ಕಿಡ್ನಾಪ್ ಪ್ರಕರಣ ಶುರುವಾಗುತ್ತೆ, ಕಿಡ್ನಾಪ್ ಮಾಡೋದು ಅಂತ ಪ್ಲಾನ್ ಶುರುವಾಗುತ್ತೆ. ಆತನ ಅಲ್ಲಿಂದ ಎತ್ತಾಕೋ ಬರ್ತಾರೆ, ಒದ್ದು ಆತನ ಜೀವವನ್ನೇ ತೆಗಿತಾರೆ. ಪರಿಣಾಮ 14 ಜನ ಕೈ ಕಟ್ಕೊಂಡು ಇದೀಗ ಪೊಲೀಸರು ಕರೆದಿದ್ದ ಕಡೆ ಅಲಿದಾಡಬೇಕಾದಂತಹ ಪರಿಸ್ಥಿತಿ ಇದೆ. ಆ ಸಂದೇಶ ದರ್ಶನ್ನಿಂದ ಮುಚ್ಚಿಡೋಕೆ ಪವಿತ್ರ ಪ್ರಯತ್ನ ಪಟ್ಟಿದ್ರಂತೆ, ಅಶ್ಲೀಲ ಮೆಸೇಜ್ ಮತ್ತೆ ಫೋಟೋಗಳನ್ನ. ಆದರೆ ಮೆಸೇಜ್ ಬಗ್ಗೆ ದರ್ಶನ್ಗೆ ಹೇಳುವಂತೆ ಮಾಡಿದ್ದೆ ಈ A3 ಆರೋಪಿ ಪ್ರಕರಣದಲ್ಲಿ ಪವನ್. ಪವಿತ್ರ ಗೌಡ ಮನೆ ಕೆಲಸದವನಂತೆ ಈತ, ಮತ್ತು ದರ್ಶನ್ ಅವರ ಆಪ್ತ ಬಳಗದಲ್ಲೂ ಕೂಡ ಗುರುತಿಸ್ಕೊಂಡಿರುವವನು. A3 ಆರೋಪಿ ಪವನ್ ಈತನೇ ಇದೆಲ್ಲದಕ್ಕೂ ಒಂದು ರೀತಿ ಮುಖ್ಯ ಕಾರಣ ಅನ್ನುವಂಗೆ ಕಾಣಿಸ್ತದೆ ಮೇಲ್ನೋಟಕ್ಕೆ. ಏನೇ ಆದರೂ A1 ಆರೋಪಿ ಪವಿತ್ರ, A2 ಆರೋಪಿ ದರ್ಶನ್ ಎದುರಿಸಲೇಬೇಕು. ಇವ್ರುಗಳು ಮಾಡಿದ ಎಡವಟ್ಟು ಅಂತನೋ, ಇವ್ರುಗಳು ತೋರಿಸಿದ ದುಡುಕಿನ ನಿರ್ಧಾರ ಅಂತನೋ ದರ್ಶನ್ ಅವ್ರಿಗೆ ಯೋಚನೆ ಮಾಡಬೇಕಿತ್ತು. ನಾನು ಈಗೇನೋ ಒಂದು ಸ್ಟೆಪ್ ಆ ಟೈಮಲ್ಲಿ ಬೇರೆ ಸರಿ ಪಾರ್ಟಿ ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಎಣ್ಣೆ ಅಮಲು ಇವತ್ತಿಷ್ಟು ಜನರನ್ನ ಹಗಲು ರಾತ್ರಿ ಕೈ ಕಟ್ಕೊಂಡು ನಿಂತ್ಕೊಂಡು ಓಡಾಡುವಂತೆ ಮಾಡಿಸ್ತಾ ಇದೆ ಪರಿಸ್ಥಿತಿ. ಅಣ್ಣನಂತ ಪವರ್ಫುಲ್ ವ್ಯಕ್ತಿ ಇರಬೇಕಾದ್ರೆ ಇವ್ರಿಗೆ ಬುದ್ಧಿ ಕಲಿಸ್ಬೇಕು, ಹಂಗೆ ಬಿಡಬಾರ್ದು ಹೊತ್ತಿಗೆ ಅಂತ ಪ್ರವೋಕ್ ಮಾಡಿದ್ನಂತೆ. ಪವನ್ ಮಾತಿನಿಂದ ಪವಿತ್ರ ಗೌಡ ಹೌದಲ್ವಾ, ನಾನ್ಯಾಕೆ ಇದನ್ನೆಲ್ಲ ಅನ್ನಿಸ್ಕೊಂಡಿರ್ಬೇಕು ಅಂದ್ಕೊಂಡು ದರ್ಶನ್ ಅವ್ರಿಗೆ ವಿಚಾರ ಮುಟ್ಟಿಸಿದ್ದಾರೆ. ಹೀಗಾಗಿ ಈ ವಿಚಾರವನ್ನ ದರ್ಶನ್ಗೆ ಪವಿತ್ರ ಗೌಡ ಮುಟ್ಟಿಸ್ತಾರಂತೆ. ಅಂದ್ರೆ ಅಣ್ಣ ಇರ್ಬೇಕಾದ್ರೆ ನೀವ್ಯಾಕೆ ತಲೆ ಕೆಡಿಸ್ಕೊಂತೀರಾ, ಹೇಳ್ಬಿಡೋಣ ಅಣ್ಣಂಗೆ ಅಂತ ಇವರಿಗೆ ಪ್ರವೋಕ್ ಮಾಡಿರೋದು, ಪ್ರಚೋದನೆ ಮಾಡಿರೋದು. ಮೊಸಳೆ ಕಣ್ಣೀರು ಸುರಿಸಿದ್ರಿಂದ ದರ್ಶನ್ ಕರಗ್ ಹೋಗ್ಬಿಟ್ರಂತೆ. ಹಿಂಗೆ ಆಗ್ತಿದೆ ನೋಡಿ, ಒಬ್ಬ ಯಾರೋ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದಾನೆ ಅಂತ ಕಣ್ಣೀರು ಹಾಕಿದ್ರಂತೆ. ಅಷ್ಟರಲ್ಲೇ ರೇಣುಕಾ ಸ್ವಾಮಿ ಇರೋ ಸ್ಥಳವನ್ನ ಪತ್ತೆ ಹಚ್ಚಿದ್ದಾರೆ. ಕೂಡಲೇ ರಾಘವೇಂದ್ರಗೆ ಕರೆ ಮಾಡಿದ್ದಾರೆ. ಯಾರಪ್ಪ ರಾಘವೇಂದ್ರ ಅಂದ್ರೆ ಈತ ಚಿತ್ರದುರ್ಗದಲ್ಲಿ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ. ಅಣ್ಣನೇ ಕಾಲ್ ಮಾಡಿ ಕೆಲಸ ಒಪ್ಸಿದಾನೆ ಅಂತ ಈತ ಕೂಡ ಫುಲ್ ಜೋಶ್ನಿಂದ, ಅಯ್ಯೋ ಅಣ್ಣ ಫೋನ್ ಮಾಡಿದ್ರಲ್ಲ, ಅದಕ್ಕೆ ಯಾರೋ ಹಿಂಗೆ ಮಾಡ್ತಿದಾರಂತೆ ಅಂದ್ಕೊಂಡು ಫುಲ್ ಜೋಶ್ನಿಂದ ಹುಡುಕಾಡಿ ಪ್ಲಾನ್ ಮಾಡಿ ಆತನನ್ನ ಕರೆಸ್ಕೊಬಿಟ್ರು. ಯಾರನ್ನ? ರೇಣುಕಾ ಸ್ವಾಮಿನ. ನಂತರ ನಡೆದಿದ್ದೆ ಕಿಡ್ನ್ಯಾಪ್, ಅದಾದ್ಮೇಲೆ ಮರ್ಡರ್.